ಹರಿಃ ಓಂ ಆಪಾದಮೌಳಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮೇತಾನ್ ಸಸ್ಯಾಸ್ತ್ರಪ್ರವಚನಾಸಕ್ತಾನ್ ನಿಲಯಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನಕಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯ ಮಾಲೆಗಳು. ನಾವು 82ರಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ. ಈ 10 ಜನ ವರದರನ್ನು ಚಿಂತಿಸುವ ಮೂಲಕ ಶ್ರೀ ಪುರಂದರದಾಸರು ಸಮಗ್ರ ಜೀವನನ್ನು ಚಿಂತಿಸಿದ್ದಾರೆ. ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂ ಗತಃ ಎಂಬುದನ್ನು ಸುಸ್ಪಷ್ಟವಾಗಿ ತಿಳಿಯಬೇಕು. ಅನುಚರರಾಗಿರ್ತಕ್ಕಂಥ ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ ಮತ್ತು ಅವರು ಪರಸ್ಪರ ನೀಚೋಚ್ಚ ಭಾವದಲ್ಲಿದ್ದಾರೆ. ಇದನ್ನು ತಾರತಮ್ಯ ಜ್ಞಾನ ಎಂದು ಹೆಸರು. ತಾರತಮ್ಯ ಜ್ಞಾನ ಎಂಬುದು ಮೋಕ್ಷಕ್ಕೆ ಅತ್ಯವಶ್ಯಕವಾದದ್ದು ಎಂದು ಶ್ರೀಮದಾನಂದ ತೀರ್ಥರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ತಾರತಮ್ಯ ಅಂದರೆ ತಾರತಮ್ಯ ಭಾವನೆ. ನೀಚೋಚ್ಚ ಭಾವಂ ಗತಃ ಎಂಬುದರ ಅರ್ಥವೇ ತಾರತಮ್ಯ. ಇದು ಜೀವರಲ್ಲಿ ಮಾತ್ರ ನಾವು ವಿಶೇಷ ಆಕಾರವಾಗಿ ತಿಳಿತಕ್ಕಂಥದ್ದು. ಭಗವಂತ ಒಬ್ಬನೇ, ಆದ್ದರಿಂದ ಅನೇಹ ನಾನಸ್ತಿ ಕಿಂಚನ. ಅವನು ಪರಿಪೂರ್ಣ. ಅವನನ್ನು ಯಾವ ಜೀವರ ಸಮಾನವಾಗಿ ನಾವು ಚಿಂತಿಸುವುದಲ್ಲ. ಸ್ವತಂತ್ರ, ಸರ್ವಜ್ಞ, ಸಾರ್ವಭೌಮನಾದ್ದರಿಂದ. ಇನ್ನು ಜಡಕ್ಕೆ ಜ್ಞಾನವೇ ಇಲ್ಲವಾದ್ದರಿಂದ ತಾನು ನೀಚ ಅಥವಾ ಉಚ್ಚ ಎಂಬತಕ್ಕಂಥ ಭಾವನೆಯೇ ಅಲ್ಲಿ ಕೂಡುವುದಿಲ್ಲ. ಇನ್ನು ಉಳಿದಿದ್ದು ಕೇವಲ ಜೀವನಾದ್ದರಿಂದ ಜೀವನಲ್ಲಿಯೇ ನೀಚೋಚ್ಚ ಭಾವ ಇರುವುದು. ಆದ್ದರಿಂದ ನಾವು ಜೀವಗಣವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಈ ತಾರತಮ್ಯ ಎಂಬುದು ಪ್ರತಿಯೊಂದು ಜೀವರ ಸ್ವರೂಪಗುಣವಾದರೂ ಸಹ ನಮ್ಮಲ್ಲೇ ನಮ್ಮ ತಾರತಮ್ಯ ಎಂಬುದಲ್ಲ, ಅನಂತ ಜೀವರಲ್ಲಿ ಪರಸ್ಪರ ಇರತಕ್ಕಂಥದ್ದು ತಾರತಮ್ಯ. ಆದ್ದರಿಂದ ಅನಂತ ಜೀವರಾಶಿಯಲ್ಲಿರ್ತಕ್ಕಂಥ ತಾರತಮ್ಯವನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಇದಕ್ಕಾಗಿ ಭಗವಂತ ಯಾವೊಂದು ವಿಶೇಷವಾದ ಸವಲತ್ತು ಕೊಟ್ಟಿದ್ದಾನೆಂದರೆ, ಜೀವನ ಮೂಲಭೂತವಾದ ಲಕ್ಷಣ ಅಂದರೆ ಪ್ರಮಿತಿ, ಪ್ರವೃತ್ತಿ ಮತ್ತು ಸತ್ತ. 3 ಸಹ ಜೀವನ ಲಕ್ಷಣವಾಗಿದೆ. ಇರುವಿಕೆ, ಚಿಂತಿಸುವಿಕೆ ಮತ್ತು ಕ್ರಿಯಾ ಮಾಡುವುದಕ್ಕೆ ಇದು ಪ್ರತಿಯೊಂದು ಜೀವನ ಮೂಲ ಲಕ್ಷಣವೇ ಆಗಿದೆ. ಇದು ಸ್ವರೂಪವೇ ಆಗಿದೆ. ಇಲ್ಲಿ ನಾವು ಇರುವಿಕೆ ಎಂಬತಕ್ಕಂಥದ್ದು ಅನಾದಿ ನಿತ್ಯ ಎಂಬತಕ್ಕಂಥದ್ದು ಅವ್ಯಯ, ನಾಶವಾಗುವುದಿಲ್ಲ. ಪ್ರತಿಯೊಂದು ಜೀವರು ನಿತ್ಯರು ಎಂಬುದು ತಿಳಿಯಬೇಕು. ಪ್ರಮಿತಿ ಎಂಬುದು ಜ್ಞಾನ ಅಂದರೆ ಏನು? ಜೀವರು ತನ್ನನ್ನು ತಾನು ತಿಳಿದುಕೊಳ್ಳುವುದು ಮತ್ತು ಶಾಸ್ತ್ರದಿಂದ ತಾರತಮ್ಯ ಜ್ಞಾನವನ್ನು ಭಗವಂತನ ಸರ್ವೋತ್ತಮತ್ವವನ್ನು ತಿಳಿತಕ್ಕಂಥದ್ದು. ತಾನು ಬಂಧಿತನಾಗಿದ್ದೇನೆ, ತನ್ನ ಬಿಡುಗಡೆಗೆ ಉಪಾಯ ಹೇಗೆ ಎಂಬುದನ್ನು ಚಿಂತಿಸುವುದು ಪ್ರಮಿತಿ. ಪ್ರವೃತ್ತಿ ಅಂದರೆ ಜ್ಞಾನ, ಇಚ್ಛಾಕ್ರಿಯ ಅಂದರೆ ಅದರಲ್ಲಿ ಕಾರ್ಯೋನ್ಮುಖನಾಗುವುದು. ಈ ಕಾರ್ಯೋನ್ಮುಖವಾಗುವುದಕ್ಕೆ ಮೊಟ್ಟ ಮೊದಲು ಬೇಕಾದ್ದು ಮಾನಸಿಕವಾಗಿ ಸಂಕಲ್ಪ, ನಂತರ ವಚನ, ನಂತರ ಕಾಯಿಕವಾಗಿ ಮಾಡ್ತಕ್ಕಂಥದ್ದು. ಇದು 3 ಸಹ ನಾವು ಪ್ರಯತ್ನ ಅಂತ ಹೇಳ್ತೀವಿ. ಮಾನಸಿಕ ಪ್ರಯತ್ನ, ವಾಚನಿಕ ಪ್ರಯತ್ನ ಮತ್ತು ದೈಹಿಕ ಪ್ರಯತ್ನ ಎಂಬುದು.
ಇವೆಲ್ಲವನ್ನು ಒಟ್ಟಾಗಿ ಕೂಡಿಸಿ ಹೇಳುವುದಾದರೆ ಇದು ಜೀವನ ಕರ್ತೃತ್ವ. ಆದ್ದರಿಂದ ತಾರತಮ್ಯ ಜ್ಞಾನವನ್ನು ತಿಳಿಯಬೇಕಾದರೆ ಜೀವನ ಕರ್ತೃತ್ವವನ್ನು ಚೆನ್ನಾಗಿ ತಿಳಿಯಲೇಬೇಕು. ಈ ದೃಷ್ಟಿಯಲ್ಲಿ ನಾವು ಕಳೆದ 4-5 ದಿನದಿಂದ ಜೀವನ ಕರ್ತೃತ್ವ ಬಗ್ಗೆ ಹಿರಿಯರು ಏನು ಆದೇಶ ಕೊಟ್ಟಿದ್ದಾರೆ ಅದನ್ನು ವಿಶೇಷವಾಗಿ ಅಭ್ಯಾಸ ಮಾಡಿದೆವು. ಸಕಲ ದೇವತೆಗಳು ಚೇತನರೇ, ಆದ್ದರಿಂದ ಅವರಲ್ಲಿರ್ತಕ್ಕಂಥ ಭಗವಂತ ತನ್ನ ಗುಣವನ್ನು ಹೇಗೆ ವಿಭಾಗ ಮಾಡಿ ಅವರಲ್ಲಿ ಕರ್ತೃತ್ವವನ್ನು ಸಾಧನಕ್ಕೋಸ್ಕರವಾಗಿ ತುಂಬಿದ್ದಾನೆ ಎಂಬುದು ನಾವು ಪರಿಚಯ ಮಾಡಿಕೊಂಡೆವು. ಇದನ್ನು ನಾವು ಮುಂದುವರಿಸುತ್ತಾ ಚತುರ್ಮುಖಾಧೀನಂ ಸ್ವಕೀಯ ನಾಮದಾನಂ ಯಥಾ ಪರಮಮುಖ್ಯವೃತ್ಯ ಭಗವದ್ವಾಚಕತ್ವೇಪಿ ಅಪರಮಮುಖ್ಯವೃತ್ಯ ಅನ್ಯವಾಚಕತಾ ಭವಂತು ಇತಿ ಈಶ್ವರ ಇಚ್ಛಾರೂಪಸಂಕಲ್ಪಃ ಯಥಾವಹ ಅಪರೋಕ್ಷಜ್ಞಾನಿನಾಂ ಅನಿಷ್ಟಪುಣ್ಯದಾನಂ ನಾಮ ಏತತ್ ಪರಭೋಗಃ ಅಸ್ಮತ್ ಹೃದ್ಭಃ ಅಸ್ತು ಇತಿ ಜ್ಞಾನಸಂಕಲ್ಪಃ ತಥಾ ತದಧೀನಂ ಸ್ವಾತಂತ್ರ್ಯತ್ವಂ ಸ್ವಾವರಾಪೇಕ್ಷೈವ ತು ಇತ್ಯಾದಿ ಪ್ರಮಾಣಾನುಸಾರೇಣ ಕಾರಕಾಂತರ ಪ್ರಯೋಜ್ಯಸ್ಥಾವರ ನಿಯಾಮಕತ್ವಾದಿರೂಪೇಣ ಅಧೀನ ಸ್ವಾತಂತ್ರ್ಯೆ ಸ್ವ ಅವರಪೇಕ್ಷೆಯ ಉತ್ತಮೇಷು ಜ್ಞಾನದಾರ್ಹಿ ಕರ್ತೃತ್ವ ಲಕ್ಷಣೋಕ್ತ ಸ್ವಾತಂತ್ರ್ಯ ಶಕ್ತ್ಯಾಪಿ ತಾರತಮ್ಯೇನ ಆಧಿಕ್ಯ ನಿವಾಹಯ ದಶವಿಂಶ ಇತ್ಯಾದಿ ಭೇದೇನ ಆವಿರ್ಭೂತ ಸ್ವಾತಂತ್ರ್ಯ ಭಾಗಸ್ಯ ಕ್ರಿಯಾಕರಣ ಶಕ್ತಿ ಅಭಿವ್ಯಕ್ತಿ ಭೂಯಾತ್ ಇತಿ ಈಶ್ವರ ಸಂಕಲ್ಪ ಏವ ಸ್ವಾತಂತ್ರ್ಯದಾನಂ ತಾದೃಶ ಶಕ್ತಿ ವ್ಯಕ್ತಿ ಮಾಂ ಭೂದಿತಿ ಸತ್ಸಂಕಲ್ಪ ಏವ ತಸ್ಯಾಪಹಾರಃ ತಸ್ಮಾದುಕ್ತಂ ಯುಕ್ತಮಿತಿ. ಭಗವಂತ ಜೀವರಿಗೆ ಸ್ವಾತಂತ್ರ್ಯವನ್ನು ಕೊಡುತ್ತಾನೆ ಎಂಬರಲ್ಲಿ ಜೀವರಲ್ಲಿ ಇರುವುದು ಮುಖ್ಯ ಸ್ವಾತಂತ್ರ್ಯವಲ್ಲ, ದತ್ತ ಸ್ವಾತಂತ್ರ್ಯವು ಎಂಬ ಮಾತಿಗೆ ಇನ್ನೊಂದು ರೀತಿಯಾದ ಅರ್ಥವಿವರಣೆಯನ್ನು ನಾವು ತಿಳಿಯಬಹುದು. ಪರಮಾತ್ಮನು ಚತುರ್ಮುಖ ಬ್ರಹ್ಮ, ವಾಯುದೇವರು, ಸರಸ್ವತಿ, ಭಾರತೀಯರು, ರುದ್ರದೇವರೇ ಮುಂತಾದವರಿಗೆ ತನ್ನ ಹೆಸರುಗಳನ್ನು ಕೊಟ್ಟನು ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದೆ. ಚತುರ್ಮುಖ ಶ್ರುತಾನಂದೋ ಬ್ರಹ್ಮಣಃ ಪದ್ಮಭೂರಿತಃ ಉಗ್ರೋ ಭಸ್ಮಧರೋ ನಗ್ನಃ ಕಪಾಲೀತಶಿವಸ್ಯ ಚ ವಿಶೇಷನಾಮಾನಿ ದದೌ ಸ್ವಕೀಯಾನ್ಯಾಪಿ ಕೇಶವಃ ಎಂಬ ಜುಬು ಅಧ್ಯಧಿಕರಣದಲ್ಲಿ ಉದಾಹೃತವಾದ ಬ್ರಹ್ಮಸೂತ್ರ ಭಾಷ್ಯ 1-3 ಸೂತ್ರದಲ್ಲಿ ಈ ವಾಕ್ಯದಿಂದ ಪರಮಾತ್ಮನು ಬ್ರಹ್ಮಾದಿಗಳಿಗೆ ತನ್ನ ಹೆಸರನ್ನು ಕೊಟ್ಟನು ಎಂದು ತಿಳಿದು ಬರುತ್ತದೆ. ಹಾಗಾದರೆ ಪರಮಾತ್ಮನಿಗೆ ಆ ಹೆಸರುಗಳು ಇಲ್ಲವೇ, ಇದೆಯೇ ಎಂಬ ಸಂದೇಹ ಬಂದರೆ ಪರಮಾತ್ಮನು ತನ್ನ ನಾಮಗಳನ್ನು ಬ್ರಹ್ಮಾದಿಗಳಿಗೆ ದಾನ ಮಾಡುವುದೆಂದರೆ ತಾನು ಆ ನಾಮಗಳ ಸಂಬಂಧವನ್ನು ಸರ್ವತಾ ಬಿಟ್ಟು ಬಿಡುವುದು ಎಂದು ಅರ್ಥವಲ್ಲ. ಶಬ್ದಗಳು ಅರ್ಥವನ್ನು 2 ರೀತಿಯಿಂದ ತಿಳಿಸುತ್ತದೆ. ಪರಮ ಮುಖ್ಯ ವೃತ್ತಿಯಿಂದ ಎಲ್ಲ ಶಬ್ದಗಳನ್ನು ಭಗವಂತನನ್ನು ಹೇಳುತ್ತದೆ, ಅಪರಮ ಮುಖ್ಯ ವೃತ್ತಿಯಿಂದ ಇತರನ್ನು ಹೇಳುತ್ತದೆ. ಪರಮ ಮುಖ್ಯ ವೃತ್ತಿ ಎಂದರೆ ಶಬ್ದದ ಪ್ರವೃತ್ತಿ ನಿಮಿತ್ತ ಶಬ್ದವನ್ನು ಪ್ರಯೋಗ ಮಾಡಲು ಕಾರಣವಾದ ಅರ್ಥಗಳು ಸಂಪೂರ್ಣವಾಗಿ ಎಲ್ಲಿ ಇದೆಯೋ ಆ ಅರ್ಥವು ಪರಮ ಮುಖ್ಯ ವೃತ್ತಿಯಿಂದ ಈ ಶಬ್ದಕ್ಕೆ ವಾಚ್ಯಾರ್ಥವು ಅದೇ ಪರಮ ಮುಖ್ಯ ಅರ್ಥವು. ಉದಾಹರಣೆಗಾಗಿ ಇಂದ್ರ ಶಬ್ದಕ್ಕೆ ಪರಮೈಶ್ವರ್ಯವೇ ಪ್ರವೃತ್ತಿ ನಿಮಿತ್ತವು. ಇದು ಪರಮೈಶ್ವರ್ಯೇ ಎಂದು ಇಂದ್ರ ಎಂಬಲಿಯ ಇದ
ಇಂದ್ ಎಂಬ ಧಾತುವು, ಆ ಧಾತುವಿಗೆ ಪರಮೇಶ್ವರಿ ಎಂದೇ ಅರ್ಥ. ಈ ಪರಮೇಶ್ವರಿಯು ಸಂಪೂರ್ಣವಾಗಿ ಇನ್ನೊಬ್ಬರ ಅಧೀನವಲ್ಲದೆ ಶ್ರೀಹರಿಯೊಬ್ಬನಲ್ಲಿಯೇ ಇರುವುದರಿಂದ ಇಂದ್ರ ಶಬ್ದಕ್ಕೆ ಶ್ರೀಹರಿಯೊಬ್ಬನೇ ಪರಮ ಮುಖ್ಯ ಅರ್ಥನು. ಹಾಗಾದರೆ ಲೋಕಪ್ರಸಿದ್ಧವಾದ ಇಂದ್ರನನ್ನು ನಾವು ಇಂದ್ರ ಎಂದು ಹೇಳುವುದು ಹೇಗೆ ಎಂಬ ಸಂದೇಹ ಬಂದರೆ ಅದಕ್ಕೆ ಉತ್ತರ ಇದೆ. ಶಬ್ದಗಳಿಗೆ ಅರ್ಥವನ್ನು ತಿಳಿಸುವ ಅಪರಮ ಮುಖ್ಯ ವೃತ್ತಿ ಎಂದು ಮತ್ತೊಂದು ಪ್ರಕಾರವಿದೆ. ಇಂದ್ರ ಶಬ್ದಾರ್ಥವಾದ ಪರಮೇಶ್ವರ್ಯವು ಶ್ರೀಹರಿಗಿಂತ ಕಡಿಮೆಯಾಗಿ ಎಲ್ಲಿದೆಯೋ ಅವನು ಅಪರಮ ವೃತ್ತಿಯಿಂದ ಇಂದ್ರ ಶಬ್ದವಾಚ್ಯನು. ಪರಮ ಮುಖ್ಯ ವೃತ್ತಿಯಿಂದ ಎಲ್ಲ ಶಬ್ದಗಳು ತನ್ನನ್ನೇ ಹೇಳುತ್ತಿರುವಾಗ ಶ್ರೀಹರಿಯು ಕೆಲವು ಶಬ್ದಗಳನ್ನಾದರೂ ಇತರರಿಗೆ ವಾಚಕವಾಗುವಂತೆ ಹೇಗೆ ಮಾಡಿದನು, ಯಾಕೆ ಮಾಡಿದನು ಎಂದರೆ, ಈ ಶಬ್ದಗಳು ಪರಮ ಮುಖ್ಯ ವೃತ್ತಿಯಿಂದ ನನ್ನನ್ನೇ ಹೇಳುತ್ತಿದ್ದರು. ಅಪರಮ ಮುಖ್ಯ ವೃತ್ತಿಯಿಂದ ಇಂದ್ರಾದಿಗಳನ್ನು ಬೋಧಿಸಲಿ ಎಂದು ಈಶ್ವರನ ಇಚ್ಛೆ ಆವಿರ್ಭವಿಸುತ್ತದೆ. ಇದೇ ಈಶ್ವರ ಸಂಕಲ್ಪ. ಈ ರೀತಿಯ ಸಂಕಲ್ಪದಿಂದ ಈಶ್ವರನು ತನ್ನದೇ ಆದ ಶಬ್ದವನ್ನು ಇತರರಿಗೆ ಕೊಡುತ್ತಾನೆ ಎಂದು ವ್ಯವಹರಿಸುವಂತೆ ಈಶ್ವರನು ತನ್ನದೇ ಆದ ಸ್ವಾತಂತ್ರ್ಯವನ್ನು ತನ್ನ ಸಂಕಲ್ಪದಿಂದ ಜೀವನ ಸ್ವರೂಪದಲ್ಲಿರುವ ಸ್ವಾತಂತ್ರ್ಯಾಭಾಸ ಭಾಗದಲ್ಲಿಟ್ಟು ಅದನ್ನು ಉದ್ಬೋಧಗೊಳಿಸುವುದೇ ಸ್ವಾತಂತ್ರ್ಯ ದಾನ ಅಥವಾ ದತ್ತ ಸ್ವಾತಂತ್ರ್ಯ ಎಂದು ಹೇಳಲ್ಪಡುತ್ತದೆ. ದತ್ತ ಸ್ವಾತಂತ್ರ್ಯ ದಾನ ಎಂಬುದಕ್ಕೆ ಇನ್ನೊಂದು ರೀತಿಯ ವಿವರಣೆಯನ್ನು ನೋಡಬಹುದು. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಂತಹ ಅಪರೋಕ್ಷ ಜ್ಞಾನಿಗಳು ತಮಗೆ ಬೇಡವಾದ ಪುಣ್ಯವನ್ನು ಅನಿಷ್ಟ ಪುಣ್ಯವನ್ನು ತಮಗಿಂತ ಅವರರಾದವರಿಗೆ ಕೊಡುತ್ತಾರೆ ಎಂದು ಪ್ರಸಿದ್ಧಿ ಇದೆ. ಇದು ಶಾಸ್ತ್ರ ಪ್ರಸಿದ್ಧವೂ ಇದೆ. ಇದನ್ನು ಅನಿಷ್ಟ ಪುಣ್ಯದಾನ ಎನ್ನುತ್ತಾರೆ. ಅನಿಷ್ಟ ಪುಣ್ಯದಾನ ಎಂದರೆ ಏನು? ನನಗೆ ಬೇಡವಾದ ಈ ಪುಣ್ಯದ ಫಲಭೋಗವು ನನ್ನ ಸ್ನೇಹಿತರಿಗಾಗಲಿ ಎಂಬುದು ಸಂಕಲ್ಪಿಸುವುದು. ಹೀಗೆ ಪುಣ್ಯವನ್ನು ಸಂಪಾದಿಸುವೊಬ್ಬನು ಅದರ ಫಲವನ್ನು ಅನುಭವಿಸುವೊಬ್ಬನು ಮತ್ತೊಬ್ಬನು ಎಂಬುದು ಹೇಗೆ ಕೂಡುತ್ತದೋ, ಕರ್ತೈವ ಫಲಭೋಕ್ತಾ, ಮಾಡಿದವನೇ ಫಲವನ್ನು ಉಣ್ಣಬೇಕಲ್ಲವೇ, ಮಾಡಿದುಣ್ಣೋ ಮಹಾರಾಯ ಎಂಬಂತೆ ಎಂಬ ಗಾದೆ ಪ್ರಸಿದ್ಧವಾಗಿದೆ. ಎಂದರೆ ಎಲ್ಲಿಯೂ ಹೀಗೆ ಸಮಾಧಾನವನ್ನು ಇಟ್ಟುಕೊಳ್ಳಬೇಕು. ಅಪರೋಕ್ಷ ಜ್ಞಾನಿಗಳಂತ ಅವರಾದವರು ಮಾಡಿದ ಅಲ್ಪವಾದ ಪುಣ್ಯದಲ್ಲಿ ಅಪರೋಕ್ಷ ಜ್ಞಾನಿಗಳ ಪುಣ್ಯ ಪ್ರಭಾವವು ಪ್ರವೇಶಿಸಿ ಅವರಿಗೆ ತಮ್ಮ ನಿಜವಾದ ಅಲ್ಪ ಪುಣ್ಯದಿಂದ ಬರುವ ಫಲಕ್ಕಿಂತಲೂ ಹೆಚ್ಚು ಪುಣ್ಯ ಫಲ ಬರುವಂತೆ ಮಾಡುವುದೇ ಅನಿಷ್ಟ ಪುಣ್ಯದಾನವು. ಕರ್ತೈವ ಭೋಕ್ತ, ಯಾವನು ಮಾಡುತ್ತಾನೋ ಅವನೇ ಫಲಭೋಕ್ತ ಎಂಬ ನಿಯಮಕ್ಕೆ ಈಗ ಭಂಗ ಬರಲಿಲ್ಲವೇ ಎಂದರೆ ಇಲ್ಲ ಎಂದು ತಿಳಿಯಬೇಕು. ಏಕೆಂದರೆ ಪುಣ್ಯ ಮಾಡಿರುವ ಈ ಅಪರೋಕ್ಷ ಜ್ಞಾನಿಗಳು ಹಿಂದೆ ಹೇಳಿದಂತೆ ಈ ಪುಣ್ಯ ಫಲವು ತನ್ನ ಸ್ನೇಹಿತರಿಗೆ ಬರಲಿ ಆಗಲಿ ಎಂದು ಪರಮಾತ್ಮನ ಸಂಕಲ್ಪಾನುಸಾರ ಸಂಕಲ್ಪ ಮಾಡಿದಾಗ ಆ ಅಪರೋಕ್ಷ ಜ್ಞಾನಿಗೆ ಭಗವಂತನ ಪ್ರಸಾದ ಅತಿಶಯ ಉಂಟಾಗಿ ಮುಕ್ತಿಯಲ್ಲಿ ಆನಂದ ಅತಿಶಯ ಉಂಟಾಗುವುದು. ಅದು ಅವರಿಗೆ ಅಪೇಕ್ಷಿತವೇ. ಆ ಅನಿಷ್ಟ ಪುಣ್ಯದ ಫಲವು ಸಾಕ್ಷಾತ್ ತನಗೆ ಅಪೇಕ್ಷಿತವಲ್ಲ. ಆದ್ದರಿಂದ ಕರ್ತೈವ ಭೋಕ್ತ, ಮಾಡಿದವನೇ ಫಲವನ್ನು ಅನುಭವಿಸುತ್ತಾನೆ ಎಂಬ ವಚನಕ್ಕೆ ಭಂಗವು ಬರುವುದಿಲ್ಲ. ಹೀಗೆ ಎರಡು ದೃಷ್ಟಾಂತಗಳಿಗೆ ಅನುಸಾರವಾಗಿ ದತ್ತ ಸ್ವಾತಂತ್ರ್ಯ ಅಥವಾ ಭಗವಂತನು ಜೀವರಿಗೆ ಸ್ವತಂತ್ರ ದಾನ ಮಾಡುವುದು ಎಂಬುದರ ಅರ್ಥವನ್ನು ತಿಳಿಯಬೇಕು. ಅದರ ವಿವರಣೆಯನ್ನು ಇನ್ನು ಮತ್ತಕ್ಕೆ ತಿಳಿಯಬಹುದು. ತದಾಧೀನಂ ಸ್ವತಂತ್ರತ್ವಂ ಸ್ವಾವರಪೇಕ್ಷೆ ಇವತ್ತು ಎಂದು ಪ್ರಮಾಣವಿದೆ.
ಜೀವರ ಸ್ವಾತಂತ್ರ್ಯವು ಈಶ್ವರದೀನ ಎಂಬ ಮಾತಿಗೆ ಅರ್ಥವೇನು ಅಂದರೆ ಈಶ್ವರನ ಸ್ವಾತಂತ್ರ್ಯವು ಮತ್ತೊಬ್ಬರಿಂದ ಪ್ರಯೋಜ್ಯವಾಗಿಲ್ಲ. ಜೀವನ ಸ್ವಾತಂತ್ರ್ಯವು ಕಾರಕಾಂತರ ಅಂದರೆ ಮತ್ತೊಬ್ಬ ಕರ್ತೃಕಾರಕನಾದ ಈಶ್ವರನಿಂದ ಪ್ರಯೋಜ್ಯವಾಗಿದೆ ಎಂದು ಅರ್ಥ. ಈಶ್ವರನ ಕರ್ತೃತ್ವವಾದರೂ ಕಾರಕಾಂತರ ಪ್ರಯೋಜ್ಯವಾಗಿಲ್ಲ. ಹಾಗೆಯೇ ಈಶ್ವರನ ಸ್ವಾತಂತ್ರ್ಯದಲ್ಲಿ ಸ್ವವರ ನಿಯಾಮಕತ್ವವಿದೆ. ಇತರ ಸ್ವಾತಂತ್ರ್ಯದಲ್ಲಿ ಸ್ವವರ ನಿಯಾಮಕತ್ವವಿದ್ದರೂ ಅದು ಪ್ರತಿಯೊಬ್ಬರಲ್ಲಿಯೂ ಈಶ್ವರನಿಗಿಂತ ಮತ್ತು ತನಗಿಂತ ಉತ್ತಮರಾದ ಇತರರಿಗಿಂತ ಇರತಕ್ಕಂತಹ ಸ್ವವರ ನಿಯಾಮಕಕ್ಕಿಂತ ಕಡಿಮೆಯಾದುದು ಎಂದು ಹೇಳುತ್ತದೆ. ಹೀಗೆ ಸ್ವಾತಂತ್ರ್ಯದಲ್ಲಿಯೂ ಕಾರಕಾಂತರ ಪ್ರಯೋಜ್ಯತ್ವವು ತಾರತಮ್ಯವು ಕಂಡುಬರುತ್ತದೆ. ಇನ್ನು ಅನೇಕ ರೀತಿಯಲ್ಲಿ ನಾವು ಸ್ವಾತಂತ್ರ್ಯವನ್ನು ವಿವೇಚಿಸಿದಾಗಲೂ ಪರಮಾತ್ಮನ ಸ್ವಾತಂತ್ರ್ಯ ಇತರರಲ್ಲಿದೆ ಎಂದರ್ಥವಲ್ಲ. ತನಗಿಂತ ಅವರಾದ ಜೀವರಿಗಿಂತ ಅಧಿಕವಾದ ಸ್ವಾತಂತ್ರ್ಯವು ಪರಮಾತ್ಮ ವ್ಯತಿರಿಕ್ತವಾದ ಯಾವ ಜೀವನಲ್ಲಿದೆಯೋ ಅದು ಪರಮಾತ್ಮನ ಅಧೀನ ಆಗಿದೆ ಎಂದೇ ಅರ್ಥ. ತನಗಿಂತ ಅವರಾದವರಿಗಿಂತ ಉತ್ತಮರಾದ ಅವರಲ್ಲಿರುವ ಜ್ಞಾನ ಇಚ್ಛಾದಿಗಳು ಪರಮಾತ್ಮಗಿಂತ ಕಡಿಮೆಯಾಗುವಿಕೆ ಎಂಬ ತಾರತಮ್ಯ ಕ್ರಮದಿಂದ ಹೇಗೆ ಇರುತ್ತದೋ ಅದರಂತೆ ಕ್ರಿಯೆಯನ್ನು ಮಾಡುವ ಸಾಮರ್ಥ್ಯವಿದೆ. ಕರ್ತೃತ್ವದಲ್ಲಿಯೂ ತಾರತಮ್ಯವನ್ನು ನಿರ್ವಾಹ ಮಾಡುವುದಕ್ಕಾಗಿ ಈಶ್ವರನ ಸಂಕಲ್ಪದಲ್ಲಿ ಆವಿರ್ಭಾವ ವಿಶೇಷವನ್ನು ಹೇಳಬೇಕು. ಇಂತಹ ಜೀವನವಿರುವ ಕೃತಿಶಕ್ತಿಯಿಂದ ಸ್ವಾತಂತ್ರ್ಯ ಭಾಗದಿಂದ ಸಾಧ್ಯವಾಗುವ ಕ್ರಿಯೆಯನ್ನು ಮಾಡುವ ಶಕ್ತಿಯಲ್ಲಿ ವಿಶೇಷ ಬಲದಿಂದ 10 ಭಾಗವುಳ್ಳ ನನ್ನ ಸ್ವಾತಂತ್ರ್ಯ ಭಾಗವು ಆವಿರ್ಭೂತವಾಗಲಿ. ಇನ್ನೊಬ್ಬನ ಕ್ರಿಯಾಕರಣ ಸಾಮರ್ಥ್ಯದಲ್ಲಿ 20 ಭಾಗವುಳ್ಳ ನನ್ನ ಕೃತಿಶಕ್ತಿಯು ಆವಿರ್ಭೂತವಾಗಲಿ ಎಂಬ ಈಶ್ವರನ ಸಂಕಲ್ಪ. ಆವಿರ್ಭಾವವೇ ಈಶ್ವರನು ತನ್ನ ಸ್ವಾತಂತ್ರ್ಯ ಕೊಡುತ್ತಾನೆ ಎಂಬ ಮಾತಿಗೆ ಅರ್ಥ. ಅಂತಹ ಶಕ್ತಿಯು ಆವಿರ್ಭಾಗವಾಗುವುದು ಬೇಡ ಎಂಬ ಈಶ್ವರನ ಸಂಕಲ್ಪವೇ ಸ್ವಾತಂತ್ರ್ಯ ಅಪಹಾರವು. ಆದ್ದರಿಂದ ಹಿಂದೆ ಹೇಳಿದ ವಿಷಯ ಯುಕ್ತವಾಗಿದೆ. ಅನ್ಯೇತು ದತ್ತ ಸ್ವಾತಂತ್ರ್ಯ ಸ್ವಗತ ಸ್ವಾತಂತ್ರ್ಯ ಸರ್ವ ಸ್ವಾತಂತ್ರ್ಯ ಭೇದೇನ ಭಗವತ್ಸ್ವರೂಪ ಸ್ವಾತಂತ್ರ್ಯ ತ್ರೈವಿದ್ಯೆ ಸ್ಪಷ್ಟ ಪ್ರಮಾಣಾಭಾವಾದೇವ ತತ್ತತ್ ಕಾರ್ಯವೈಲಕ್ಷಣ್ಯ ಪ್ರದರ್ಶನಮಪಿ ನಿರ್ಮೂಲಂ. ಮತ್ತು ಕೆಲವರು ದತ್ತ ಸ್ವಾತಂತ್ರ್ಯ ಸ್ವಗತ ಸ್ವಾತಂತ್ರ್ಯ ಸರ್ವ ಸ್ವಾತಂತ್ರ್ಯ ಎಂಬ ಭೇದದಿಂದ ಭಗವಂತನ ಸ್ವಾತಂತ್ರ್ಯ 3 ವಿಧ ಎಂಬ ವಿಷಯದಲ್ಲಿ ಸ್ಪಷ್ಟವಾದ ಪ್ರಮಾಣವಿಲ್ಲ. ಆದ್ದರಿಂದ ಆಯಾ ಸ್ವಾತಂತ್ರ್ಯಗಳ ಕಾರ್ಯ ವೈಲಕ್ಷಣ ಪ್ರದರ್ಶನವು ನಿರ್ಮೂಲವು ಎಂದು ಹೇಳ್ತಾರೆ. ಯದ್ಯಪಿ ವಿಷ್ಣು ರಹಸ್ಯ ಪೃಥಗಧ್ಯಾಯೇ ಹರಿಕಥಾಮೃತಸಾರೇ ಪೃಥಕ್ ಸಂಧಿದ್ವಯೇ ಚ ಭಗವತ್ ಸ್ವಾತಂತ್ರ್ಯಾದಿ ವಿಭಾಗ ಪ್ರತಿಪಾದಕತ್ವಾತ್ ದತ್ತ ಸ್ವಾತಂತ್ರ್ಯ ಸ್ವಗತ ಸ್ವಾತಂತ್ರ್ಯಯೋಃ ವಿಶೇಷಾಸ್ತಿ ಇತಿ ಪ್ರತೀಯತೆ. ವಿಷ್ಣು ರಹಸ್ಯ ಎಂಬ ಗ್ರಂಥದಲ್ಲಿ ಪ್ರತ್ಯೇಕವಾಗಿ 2 ಅಧ್ಯಾಯಗಳಲ್ಲಿ, ಹಾಗೆಯೇ ಜಗನ್ನಾಥದಾಸರಿಂದ ರಚಿತವಾದ ಹರಿಕಥಾಮೃತಸಾರದಲ್ಲಿ ಪ್ರತ್ಯೇಕವಾದ 2 ಸಂಧಿಗಳಲ್ಲಿ ಭಗವಂತನ ಸ್ವಾತಂತ್ರ್ಯ ವಿಭಾಗ ಮುಂತಾದವನ್ನು ಪ್ರತಿಪಾದಿಸಿರುವುದರಿಂದ ದತ್ತ ಸ್ವಾತಂತ್ರ್ಯ ಮತ್ತು ಸ್ವಗತ ಸ್ವಾತಂತ್ರ್ಯದಲ್ಲಿ ವಿಶೇಷವಿದೆ ಎಂದು ತೋರಿಬರುತ್ತದೆ. ಆದ್ದರಿಂದ ಹೀಗೆ ಆಕ್ಷೇಪ ಕೊಡುವುದಿಲ್ಲ. ತಥಾಪಿ ಪೂರ್ವೋತ್ತರ ಗ್ರಂಥ ವಿಮರ್ಶೆ ಸತಿ ವಿಷ್ಣು ರಹಸ್ಯಾದೇಹಿ ಸಂಕ್ಷೇಪ ವಿಸ್ತಾರಾಭ್ಯಂ ಸ್ವಾತಂತ್ರ್ಯ ವಿಭಾಗ ಪ್ರದರ್ಶನ ಪರತ್ವಮೇವ ಸಿದ್ಧತಿ ನತು ಭಗವತ್ ಸ್ವಾತಂತ್ರ್ಯ ವೈಲಕ್ಷಣ ಪ್ರದರ್ಶನ ಅಪರತ್ವಂ. ಆದರೂ ಕೂಡ ಈ ಆಕ್ಷೇಪ ಸರಿಯಲ್ಲ. ಏಕೆಂದರೆ ಈ ಮೇಲೆ ಹೇಳಿದ ಗ್ರಂಥಗಳ ಪೂರ್ವೋತ್ತರ ಗ್ರಂಥವನ್ನು ವಿಮರ್ಶಿಸಿದಾಗ ವಿಷ್ಣು ರಹಸ್ಯ ಮೊದಲಾದ ಗ್ರಂಥಗಳು ಸಂಕ್ಷೇಪ ವಿಸ್ತಾರದಿಂದ ಸ್ವಾತಂತ್ರ್ಯವನ್ನು ವಿಭಜಿಸಿ ತೋರಿಸಲು ಹೊರಟಿದೆ ಎಂದು ಸಿದ್ಧಿಸುತ್ತದೆಯೇ ಹೊರತು ಆ ಗ್ರಂಥಗಳು ಭಗವಂತನ ಸ್ವಾತಂತ್ರ್ಯದಲ್ಲಿ ವೈಲಕ್ಷಣ್ಯವನ್ನು ತೋರಿಸಲು ಹೊರಟಿಲ್ಲ ಎಂದೇ ನಿರ್ಧರಿಸಬೇಕು. ತಥಾ ಚ ಸೃಷ್ಟಿ ಸಮಯೇ ಭಗವತ್ ಸ್ವರೂಪಭೂತಾತ್ ಅಪಾರ ಮೂಲ ಸ್ವಾತಂತ್ರ್ಯಾತ್
ಚತುಶ್ರುತಸ್ವಾತಂತ್ರ್ಯಾಂಶಾನಾಂ ಭಗವತ್ಸ್ವರೂಪಭೂತಾನಾಮೇವ ಆವಿರ್ಭಾವಃ. ಇಲ್ಲಿ ತಾತ್ಪರ್ಯಭೂತವಾದ ಅರ್ಥ ಹೀಗಾಗುತ್ತದೆ. ಸೃಷ್ಟಿ ಸಮಯದಲ್ಲಿ ಭಗವಂತನ ಸ್ವರೂಪಭೂತವಾದ ಅಪಾರವಾದ ಮೂಲ ಸ್ವಾತಂತ್ರ್ಯ ದಶೆಯಿಂದ ಭಗವಂತನ ಸ್ವರೂಪವೇ ಆಗಿರುವ 400 ಸ್ವಾತಂತ್ರ್ಯಾಂಶಗಳ ಆವಿರ್ಭಾವವು ಉಂಟಾಗುತ್ತದೆ ಎಂದರ್ಥ. ತತ್ವದೇವ ಅಹಂಕಾರಿಕ ರುದ್ರಾದಿಭ್ಯ ದಶವಿಂಶಾದಿಭೇದೇನ ತತ್ಸ್ವಾತಂತ್ರ್ಯಾಂಶದಾನಂ ಚ ಪೂರ್ವಗ್ರಂಥೆ ಉತ್ತರತ್ರ ಚ ಭಗವದಪಾರಭೂತ ಮೂಲ ಸ್ವಾತಂತ್ರ್ಯ ಗುಣಾತ್ ಸೃಷ್ಟಿಸಮಯೇ ಚತುರ್ನಾಂ ಸ್ವಾತಂತ್ರ್ಯಾಂಶಾನಾಂ ಆವಿರ್ಭಾವಃ ತತ್ರ ದ್ವೌ ಸ್ವಾತಂತ್ರ್ಯಾಂಶೋ ವಿಂಶತಿ ಇತ್ಯಾದಿ ವಿಭಜ್ಯ ಏಕದ್ವಾದಿಭೇದೇನ ತತ್ವದೇವಾದಿಭ್ಯಃ ತತ್ ಸ್ವಾತಂತ್ರ್ಯಾದಂಶದಾನಂ ಚ ಪ್ರತಿಪಾದಿತಮಸ್ತಿ. ತತ್ವದೇವತೆಗಳು, ಅಹಂಕಾರಾಭಿಮಾನಿಯಾದ ರುದ್ರದೇವರು ಮುಂತಾದವರಿಗೆ 10, 20 ಮುಂತಾದ ಪ್ರಭೇದಗಳಿಂದ ಸ್ವಾತಂತ್ರ್ಯ ದಾನವಾದರು. ಹಿಂದಿನ ಗ್ರಂಥದಲ್ಲಿಯೂ ಮತ್ತು ಮುಂದಿನ ಗ್ರಂಥದಲ್ಲಿಯೂ ಹೇಳಿರುವ ಭಗವಂತನದೇ ಆದ ಅಪಾರವಾದ ಮೂಲಭೂತವಾದ ಸ್ವಾತಂತ್ರ್ಯ ಗುಣದಿಂದ ಸೃಷ್ಟಿ ಸಮಯದಲ್ಲಿ 4 ಸ್ವಾತಂತ್ರ್ಯಾಂಶಗಳ ಆವಿರ್ಭಾವವೇ ಆಗಿದೆ. ಆ ಗ್ರಂಥಗಳಲ್ಲಿ 2 ಸ್ವಾತಂತ್ರ್ಯಾಂಶಗಳನ್ನು 20 ವಿಭಾಗಿಸಿ 1, 2 ಇತ್ಯಾದಿ ಭೇದದಿಂದ ತತ್ವದೇವತೆಗಳೇ ಮೊದಲಾದವರಿಗೆ ಆ ಸ್ವಾತಂತ್ರ್ಯಾಂಶದ ದಾನವು ಪ್ರತಿಪಾದಿತವಾಗಿದೆ. ತತ್ರ ಶತಾಂಶೇಷು ದಶಾಂಶಾಃ ದಶಾಂಶೇಷು ಏಕಃ ಅಂಶಸ್ಯ ತುಲ್ಯಃ ಏವ ಇತಿ ವಿಭಾಗವೈಲಕ್ಷಣ್ಯಮೇವ ಪ್ರಕಾರ ಭೇದೇನ ಪ್ರದರ್ಶಿತಂ ಭವತಿ ನ ತು ಸ್ವಾತಂತ್ರ್ಯವೈಲಕ್ಷಣ್ಯಮಿತಿ ಸ್ಥಿತಂ. ಇಲ್ಲಿ 100 ಅಂಶಗಳಲ್ಲಿ 10 ಅಂಶಗಳು, 10 ಅಂಶಗಳಲ್ಲಿ 1 ಅಂಶವು ಸಮಾನವೇ. ಆದುದರಿಂದ ಪ್ರಕಾರ ಭೇದದಿಂದ ವಿಭಾಗ ವೈಲಕ್ಷಣ್ಯವನ್ನೇ ತೋರಿಸಿದಂತಾಯಿತು. ಸ್ವಾತಂತ್ರ್ಯ ವೈಲಕ್ಷಣ್ಯವು ಪ್ರದರ್ಶಿತವಾಗಿಲ್ಲ ಎಂದು ಹೇಳಿದಂತೆ ಆಗಿತು. ಇದಮುಕ್ತಂ ಭವತಿ. ಸೃಷ್ಟಿ ಸಮಯೇ ಭಗವತ್ ಸ್ವರೂಪಭೂತಾತ್ ಅಪಾರ ಮೂಲ ಸ್ವಾತಂತ್ರ್ಯಾತ್ ಮೂಲರೂಪಾತ್ ಅವತಾರ ರೂಪಾಣೇವ ಚತುಶ್ಶತದಾ ಚತುರ್ಧಾ ವಾ ಪ್ರಾದುರ್ಭೂತಂ ಭಗವದಭಿನ್ನಾ ಏವ ತತ್ ಸ್ವಾತಂತ್ರ್ಯಾಂಶಃ ದಶವಿಂಶತ್ಯಾದಿಭೇದೇನ ವಾ ಏಕದ್ವಾದಿಭೇದೇನ ವಾ ತತ್ವದೇವ ಮಹದಾದಿಷು ಭಗವದ್ಗುಣಾನಾಂ ಪ್ರತ್ಯೇಕಂ ಸರ್ವಕರ್ತೃತೆಯ ಪ್ರೇರಕತ್ವೇನ ಪ್ರವಿಷ್ಟ ತತ್ತಸ್ವರೂಪಯೋಗ್ಯತಾ ಅನುಗುಣತ್ವೇನ ಐಹಿಕ ಪಾರತ್ರಿಕ ಹಿತ ಅಹಿತ ಸಾಧನಾದಿರೂಪ ಸ್ಥಿತಿಕಾಲೀನ ಸಕಲ ಕಾರ್ಯಹೇತು ಪುನಃ ಮೋಕ್ಷಕಾಲೇ ಮೂಲಗುಣೆ ಏಕೀಭೂತಶ್ಚ ಭವಂತಿ. ಭಗವಂತನ ಮೂಲ ರೂಪದ ದಶೆಯಿಂದ ಅವತಾರ ರೂಪಗಳು ಹೇಗೆ ಪ್ರಾದುರ್ಭಾವ ಹೊಂದುತ್ತದೋ ಅದರಂತೆ ಸೃಷ್ಟಿ ಸಮಯದಲ್ಲಿ ಭಗವಂತನ ಸ್ವರೂಪಭೂತವಾದ ಅಪಾರವಾದ ಮೂಲ ಸ್ವಾತಂತ್ರ್ಯದ ದಶೆಯಿಂದ 400 ಪ್ರಕಾರಗಳಾಗಿ ಅಥವಾ 4 ಪ್ರಕಾರವಾಗಿ ಭಗವಂತನಿಗಿಂತ ಅಭಿನ್ನವಾದ ಸ್ವಾತಂತ್ರ್ಯಾಂಶಗಳು ಪ್ರಾದುರ್ಭಾವ ಹೊಂದುತ್ತದೆ. ಅವುಗಳು 10, 20 ಮುಂತಾದ ಭೇದಗಳಿಂದಾಗಲಿ 1, 2 ಮುಂತಾದ ಭೇದದಿಂದಾಗಲಿ ತತ್ವದೇವತೆಗಳು ಮಹಾದೇವರು ಮುಂತಾದವರಲ್ಲಿ ಪ್ರೇರಕತ್ವೇನ ಪ್ರವೇಶಿಸುತ್ತದೆ. ಭಗವಂತನುಗಳು ಪ್ರತ್ಯೇಕವಾಗಿಯೂ ಸರ್ವಕರ್ತಗಳಾಗಿರುವುದರಿಂದ ಅವುಗಳು ಆಯಾ ಜೀವರ ಸ್ವರೂಪಯೋಗ್ಯತಾ ಮುಂತಾದವುಗಳಿಗೆ ಅನುಗುಣವಾಗಿ ಐಹಿಕ ಮತ್ತು ಪಾರತ್ರಿಕ ಹಿತ ಅಹಿತ ಸಾಧನಾದಿರೂಪವಾದ ಸ್ಥಿತಿಕಾಲಕ್ಕೆ ಸಕಲ ಕಾರ್ಯಗಳಿಗೂ ಕಾರಣವಾಗಿರುತ್ತದೆ. ಈ ಭಗವಂತನ ಸ್ವಾತಂತ್ರ್ಯಾಂಶ ಎಂಬ ಗುಣಗಳು ಮೋಕ್ಷ ಕಾಲದಲ್ಲಿ ಪುನಃ ಮೂಲ ಗುಣದಲ್ಲಿ ಐಕ್ಯವನ್ನು ಹೊಂದುತ್ತದೆ ಎಂದು ತಿಳಿಯಬೇಕು. ಜೀವಾದಿ ಸ್ವರೂಪ ಸ್ವಾತಂತ್ರ್ಯ ರೂಪಕರ್ತೃತ್ವ ಲಕ್ಷಣ ಸಾಮರ್ಥ್ಯ ಪ್ರತಿಬಿಂಬಭೂತೆಯ
ಅನಾದಿತಃ ಸನ್ನಿಹಿತಃ ಬಿಂಬಭೂತ ಭಗವತ್ಸ್ವರೂಪಸ್ಯ ಸ್ವಾತಂತ್ರ್ಯ ಅಂಶಃ ಮುಕ್ತಿಕಾಲೀನ ವ್ಯಾಪಾರ ಹೇತು ಇತಿ ತತ್ವಂ ಅನ್ಯಚ ಪ್ರಾಚೀನ ಕಲ್ಪೋಕ್ತಂ ಅಬಾಧಿತತ್ವಾತ್ ಅನುಮತಮೇವ ಇತಿ ಭವಂತಿ. ಜೀವಾದಿಗಳಲ್ಲಿ ಸ್ವರೂಪಭೂತವಾದ ಸ್ವಾತಂತ್ರ್ಯ ಎಂಬ ಕರ್ತೃತ್ವ ಸಾಮರ್ಥ್ಯ ಇದೆ. ಇದು ಪ್ರತಿಬಿಂಬಭೂತವಾದದ್ದು. ಇಲ್ಲಿ ಅನಾದಿ ಕಾಲದಿಂದ ಬಿಂಬರೂಪರಾದ ಭಗವಂತನ ಸ್ವರೂಪವಾಗಿರುವ ಸ್ವಾತಂತ್ರ್ಯ ಅಂಶಗಳು ಸನ್ನಿಹಿತವಾಗಿದೆ. ಅವು ಜೀವರ ಮುಕ್ತಿ ಕಾಲದಲ್ಲಿ ನಡೆಸುವ ವ್ಯಾಪಾರಕ್ಕೆ ಕಾರಣವಾಗುತ್ತದೆ ಎಂಬ ತತ್ವ ಹಿಂದಿನ ಕಲ್ಪದಲ್ಲಿ ಹೇಳಿದ ಉಳಿದ ಅಬಾಧಿತವಾದ ಅಂಶ ಈ ಕಲ್ಪದಲ್ಲಿಯೂ ಅಂಗೀಕಾರ್ಯವಾಗಿದೆ ಎಂದು ತಿಳಿಸುತ್ತಾರೆ. ತಸ್ಮಾತ್ ತತ್ ಜೀವಸ್ವರೂಪ ಯೋಗ್ಯತಾಜ್ಞಾನುಗುಣೇವ ತರತಮಭಾವಾಪನ್ನ ಸ್ವಾತಂತ್ರ್ಯ ಹೇತುನ ತಾರತಮ್ಯೇನೈವ ಫಲಭೋಕ್ತೃತ್ವಂ ಪ್ರೇರಕಣಂ ಪ್ರೇರ್ಯಾಣಂ ಚ ಸರ್ವೇಷಾಮಸ್ತೀತಿ ತದರ್ಥಂ ಕರ್ಮಕರ್ತೃತ್ವಂ ವಿಧಿನಿಷೇಧ ಪಾತೃತ್ವಂ ಚ ಪರತಂತ್ರಕರ್ತ್ವ ಜೀವಸ್ಯ ಇತಿ ನ ವಿಧಿನಿಷೇಧಶಾಸ್ತ್ರವೈರ್ತಂ ತಸ್ಮಾತ್ ಸಾಧೋಕ್ತಕರ್ತ ಶಾಸ್ತ್ರಾರ್ಥವತ್ವಾತ್ ಇತ್ಯಶೇಷಂ ಇತಿ ಮಂಗಳಂ. ಪ್ರತಿಯೊಬ್ಬ ಜೀವರಿಗೂ ಒಂದೊಂದು ಪ್ರತ್ಯೇಕವಾದ ಸ್ವರೂಪ ಯೋಗ್ಯತೆ ಇರುತ್ತದೆ. ಆ ಸ್ವರೂಪ ಯೋಗ್ಯತೆ ಹೇಗೆ ಪ್ರತ್ಯೇಕವಾಗಿರುತ್ತೋ ಅದರಂತೆ ತರತಮ ಭಾವದಿಂದ ಸ್ವತಂತ್ರತ ಪ್ರತ್ಯೇಕವಾಗಿ ಹೆಚ್ಚು ಕಡಿಮೆಯಾಗಿರುತ್ತದೆ. ಹೀಗೆ ಸ್ವರೂಪ ಯೋಗ್ಯತಾ ವ್ಯತ್ಯಾಸದಿಂದ ಪ್ರತ್ಯೇಕವಾಗಿರುವ ಸ್ವಾತಂತ್ರ್ಯದಿಂದ ಕ್ರಿಯೆಯನ್ನು ಮಾಡುತ್ತಿರುವ ಜೀವರಿಗೆ ತಾರತಮ್ಯದಿಂದಲೇ ಫಲಾನುಭವ ಇರುತ್ತದೆ. ಕರ್ತೃತ್ವ ಸ್ವಾತಂತ್ರ್ಯ ತಾರತಮ್ಯದಿಂದ ಕ್ರಿಯೆಯನ್ನು ಮಾಡುತ್ತಿರುವ ಜೀವರಿಗೆ ತಾರತಮ್ಯದಿಂದಲೇ ಫಲಾನುಭವ ಇರುತ್ತದೆ. ಕರ್ತೃತ್ವ ಸ್ವಾತಂತ್ರ್ಯ ತಾರತಮ್ಯದಿಂದ ಫಲಾನುಭವದಲ್ಲಿಯೂ ತಾರತಮ್ಯವು ಬರಲೇಬೇಕು. ಸಾಧನ ತಾರತಮ್ಯದಿಂದ ಫಲದಲ್ಲಿ ತಾರತಮ್ಯವನ್ನು ಒಪ್ಪದಿದ್ದರೆ ಆ ಸಾಧನ ತಾರತಮ್ಯ ವ್ಯರ್ಥವಾಗುತ್ತದೆ. 1 ರೂಪಾಯಿ ಖರ್ಚು ಮಾಡಿದವನಿಗೂ 100 ರೂಪಾಯಿ ಖರ್ಚು ಮಾಡಿದವನಿಗೂ ಒಂದೇ ರೀತಿಯ ಫಲವನ್ನು ಕೊಟ್ಟರೆ ವೈಷಮ್ಯ ನೈರ್ಗುಣ್ಯಗಳು ಪರಮಾತ್ಮನಿಗೆ ಬರಬೇಕಾಗುತ್ತದೆ. ಜೀವರಿಗೆ ಪ್ರೇರಕನಾದ ಭಗವಂತ, ಮಹಾತ್ಮರಾದ ತತ್ವದೇವತೆಗಳು. ಈ ನಿಯಮವು ಅನ್ವಯವಾಗುತ್ತದೆ. ಉತ್ತಮ ಜೀವರಿಂದ ಪ್ರೇರಿತವಾದ ಅವರಿಗಿಂತ ಕೆಳಗಿನ ತತ್ವಾಭಿಮಾನಿ ದೇವತೆಗಳಿಗೂ ತತ್ವಾಭಿಮಾನಿಗಳಲ್ಲದ ದೇವತೆಗಳಿಗೂ ಅನ್ವಯಿಸುತ್ತದೆ. ಹೀಗೆ ಎಲ್ಲ ಜೀವರಿಗೂ ಈ ವಿಷಯವು ಅನ್ವಯಿಸುತ್ತದೆ. ಹೀಗೆ ಅವರೆಲ್ಲರೂ ತಮ್ಮ ತಮ್ಮ ಸ್ವರೂಪ ಯೋಗ್ಯತಾ ತಾರತಮ್ಯದಿಂದ ಸಾಧನಾನುಷ್ಠಾನ ಮಾಡಿ ಸಾಧನ ತಾರತಮ್ಯ ಅನುಸಾರದಿಂದ ಭಿನ್ನ ಭಿನ್ನ ರೀತಿಯ ಫಲಾನುಭವವನ್ನು ಹೊಂದುತ್ತಾರೆ. ಸಂಸಾರದಲ್ಲಿ ಹೇಗೋ ಹಾಗೆ ಮುಕ್ತಿಯಲ್ಲಿಯೂ ತಾರತಮ್ಯದಿಂದಲೇ ಸ್ವರೂಪಾನಂದ ಆವಿರ್ಭಾವ ಉಂಟಾಗುತ್ತದೆ. ಇನ್ನೊಬ್ಬರ ದೃಷ್ಟಿಯಿಂದ ಅಲ್ಲಿ ತಾರತಮ್ಯವಿದೆಯೇ ಹೊರತು ಅವರವರ ದೃಷ್ಟಿಯಿಂದ ಆ ಆನಂದವು ಪೂರ್ಣವೇ ಆಗಿರುತ್ತದೆ. ಪಂಚಪಾತಿಯು, ಕೊಳಗಾದ ಪಲೆಯು, ಹಂಡೆಯು, ಬಾವಿಯು, ಕೆರೆಯು, ಸಮುದ್ರವು ತಮ್ಮ ತಮ್ಮ ವಿವಕ್ಷೆಯಿಂದ ಪೂರ್ಣವೇ ಆಗಿದೆ. ಆದರೆ ನಿರವಧಿಕ ಆನಂದ ಆದಿಪೂರ್ಣನು ಪರಮಾತ್ಮನೊಬ್ಬನೇ. ಹೀಗೆ ಆನಂದ ಅಭಿವ್ಯಕ್ತಿಯು ಜೀವರಿಗೆ ಆಗಬೇಕಾದರೆ ಸಾಧನ ಅನುಷ್ಠಾನಕ್ಕಾಗಿ ಕರ್ಮಕರ್ತೃತ್ವ ಹೇಳಲೇಬೇಕು. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂಬ ಪ್ರಶ್ನೆ ಬಂದಾಗ ವಿಧಿಶಾಸ್ತ್ರ ಮತ್ತು ನಿಷೇಧಶಾಸ್ತ್ರಗಳ ಕಡೆಗೆ ಗಮನವನ್ನು ಹರಿಸಬೇಕಾಗುತ್ತದೆ. ಈ ವಿಧಿ ನಿಷೇಧ ಶಾಸ್ತ್ರಗಳು ಜಡವಸ್ತುಗಳಿಗಿಲ್ಲ. ವಿಧಿ ನಿಷೇಧಗಳು ಜಡವಸ್ತುಗಳಿಗೆಂದರೆ ಅವು ವ್ಯರ್ಥವಾಗುತ್ತದೆ. ಹಾಗೆಯೇ ಈ ವಿಧಿ ನಿಷೇಧಗಳು ಈಶ್ವರನಿಗೆ ಸಂಬಂಧಪಡುತ್ತದೆ ಎಂದು ಹೇಳಿದರೂ ವ್ಯರ್ಥವಾಗುತ್ತದೆ, ಏಕೆಂದರೆ ಈಶ್ವರನಿಗೆ ಕರ್ಮಲೇಪವಿಲ್ಲ. ಹೀಗೆ ವಿಚಾರ ಮಾಡಿದಾಗ ಕರ್ಮಕರ್ತೃತ್ವವು ಜೀವರಿಗೆ ಮೀಸಲಾಗುತ್ತದೆ. ಈಶ್ವರನಿಗೆ ಕರ್ಮಕರ್ತೃತ್ವವಿದ್ದರೂ ಅದು ಸ್ವಾಭಾವಿಕವು. ಅದರಿಂದಾಗಿ ಈಶ್ವರನಿಗೆ ಕರ್ಮಲೇಪ ಇರುವುದಿಲ್ಲ.
ಜಡಜೀವರಿಗೆ ಪ್ರೇರಣೆಯನ್ನು ಉಂಟು ಮಾಡುವುದಕ್ಕಾಗಿ ಈಶ್ವರನು ನಿರಂತರವಾಗಿ ಕರ್ಮವನ್ನು ಮಾಡುತ್ತಾ ಇರುತ್ತಾನೆ. ವಿಧಿ ನಿಷೇಧ ಶಾಸ್ತ್ರಗಳು ಜೀವನಿಗೆ ಅನ್ವಯಿಸುವುದರಿಂದ ಅವುಗಳಿಗೆ ವೈಯರ್ಥವೂ ಇಲ್ಲ. ಆದ್ದರಿಂದ ಕರ್ತ ಶಾಸ್ತ್ರಾರ್ಥವತ್ವಾತ್ ಎಂಬ ಸೂತ್ರಾನುಸಾರವಾಗಿ ವಿಧಿ ನಿಷೇಧ ಶಾಸ್ತ್ರಗಳಿಗೆ ಪ್ರಯೋಜನವನ್ನು ಹೇಳಬೇಕಾಗಿರುವುದರಿಂದ ಜೀವನಿಗೆ ಕರ್ತೃತ್ವವನ್ನು ಹೇಳಲೇಬೇಕು ಎಂಬುದಾಗಿ ಬ್ರಹ್ಮಮೀಮಾಂಸ ಕರ್ತೃಗಳಾದ ಶ್ರೀ ಬಾದರಾಯಣ ವೇದವ್ಯಾಸದೇವರು ಹೇಳಿದ್ದು ಸರಿಯಾಗಿ ಇದೆ ಎಂಬುದು ಜೀವಕರ್ತೃತ್ವ ವಿಚಾರದಲ್ಲಿ ಸ್ಪಷ್ಟವಾಗಿ ತಿಳಿತಕ್ಕಂಥದ್ದು. ಆದ್ದರಿಂದ ಸಕಲ ಸಾಧಕ ಜೀವರು ತಮ್ಮಲ್ಲಿ ಕರ್ತೃತ್ವ ಭಗವಂತನು ಕೊಟ್ಟಿದ್ದಾನೆ. ಕರ್ತೃತ್ವ ಎಂಬುದು ಅಸ್ವತಂತ್ರನಾದರೂ ಜೀವನ ಸ್ವರೂಪಭೂತವಾದ ಲಕ್ಷಣ. ಆ ಕರ್ತೃತ್ವವನ್ನು ಉಪಯೋಗಿಸಿಕೊಂಡು ಭಗವಂತ ಕೊಟ್ಟಿರತಕ್ಕಂಥ ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ಸಾಧನೆಯನ್ನು ಮಾಡಿಕೊಳ್ಳಬೇಕು. ಇದೇ ಮುಖ್ಯ ತಾತ್ಪರ್ಯ. ಇದಕ್ಕಾಗಿ ಜೀವನ ಕರ್ತೃತ್ವ ಚಿಂತನೆಯನ್ನು ನಾವು 4 ದಿನಗಳಲ್ಲಿ ಮಾಡಿದೆವು. ಇನ್ನು ಮುಂದಿನ ವಿಶೇಷ ರೀತಿಯಲ್ಲಿ ಬ್ರಹ್ಮಸೂತ್ರದಲ್ಲಿ ತೋರಿಸಿರುವಂತೆ ನಾವು ಚಿಂತನೆ ಮಾಡೋಣ. ನಮಗೆ ಅತ್ಯಂತ ಅಮೂಲ್ಯವಾದ ಶಾಸ್ತ್ರ ವಿಷಯ ಅಂದರೆ ಜೀವನ ಕರ್ತೃತ್ವ. ಜೀವನ ಕರ್ತೃತ್ವ ಮೂಲಕ ನಾವು ತಾರತಮ್ಯ ಜ್ಞಾನವನ್ನು ಗಟ್ಟಿ ಮಾಡಿಕೊಳ್ಳಬೇಕು. ತಾರತಮ್ಯ ಜ್ಞಾನ ಗಟ್ಟಿಯಾದಾಗ ಪಂಚಭೇದ ತಾರತಮ್ಯ ಜ್ಞಾನವೇ ಮೋಕ್ಷದಾಯಕ. ಆದ್ದರಿಂದ ಶ್ರೀ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ 10 ಜನ ವರದರನ್ನು ಬಿಡಿ ಬಿಡಿಯಾಗಿ ಅವರಲ್ಲಿ ಭೇದವಿದೆ ಮತ್ತು ಅವರಲ್ಲಿ ತಾರತಮ್ಯವಿದೆ ಮತ್ತು ಪ್ರತಿಯೊಬ್ಬರಲ್ಲೂ ಕರ್ತೃತ್ವ ಇದೆ. ಆ ಕರ್ತೃತ್ವದಿಂದ ಅವರು ಸಾಧನೆ ಮಾಡಿಕೊಂಡಿದ್ದಾರೆ ಎಂಬುದನ್ನು ತೋರಿಸಲು ಪುರಂದರದಾಸರು 10 ಜನ ವರದರನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷವಾದ ಅನುಗ್ರಹವನ್ನು ಮಾಡಿದ ಶ್ರೀ ಪುರಂದರದಾಸರಿಗೆ ನಾವು ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿ ವಿಧೇಯಮ ಎಂದು ಹೇಳಿ ವಿನಮ್ರವಾಗಿ ನಮಿಸಿ, ಇಂತಹ ಶ್ರೇಷ್ಠವಾದ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿ ಬರಲು ಸಾಧ್ಯ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ನಮ್ಮ ತಂದೆ ತಾಯಿಗಳ ಅನುಗ್ರಹ ರೂಪ ಮತ್ತು ನಮ್ಮ ತಂದೆ ತಾಯಿ ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ನಾವು ಸದಾ ಚಿಂತಿಸಲೇಬೇಕು. ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ, ನಮ್ಮ ತಂದೆ ತಾಯಿಗಳಲ್ಲಿ, ನಮ್ಮ ಗುರು ಹಿರಿಯರಲ್ಲಿ ನಿಂತು ಈ ಜ್ಞಾನವನ್ನು ನಮ್ಮ ಗುರುಗಳ ಮೂಲಕ, ನಮ್ಮ ತಂದೆ ತಾಯಿಗಳ ಮೂಲಕ ನಮಗೆ ಕರುಣಿಸಿದ್ದಾರೆ ಅಂತ ತಿಳಿಯಬೇಕು. ಅಕ್ಷರಾಭಿಮಾನಿ, ಶಬ್ದಾಭಿಮಾನಿ, ಕಾರ್ಯಾಭಿಮಾನಿ, ಈ ರೀತಿಯಲ್ಲಿ ಭಗವಂತನ ಪ್ರೇರಿತರಾದ ದೇವತೆಗಳು ನಮಗೆ ತಿದ್ದಿ ತೀಡಿ ಈ ಜೀವನ ಕರ್ತೃತ್ವವನ್ನು ಗಟ್ಟಿ ಮಾಡಿಕೊಳ್ಳುವಂತೆ ಪ್ರೇರಿಸುತ್ತಾ ಇದ್ದಾರೆ. ಮೋಕ್ಷ ಪರ್ಯಂತವಾಗಿ ಈ ಕೆಲಸವನ್ನು ಅವರು ಮಾಡುತ್ತಲೇ ಇರುತ್ತಾರೆ. ಆದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ಪ್ರತಿ ಕ್ಷಣದಲ್ಲೂ ನಾವು ನೆನಪಿಸಿಕೊಳ್ಳಬೇಕು. ಇವರ ಮೇಲೆ ಮುಖ್ಯ ತತ್ವಾಭಿಮಾನಿಯಾಗಿ ವಾಯುದೇವರು ಭಗವಂತನ ವಿಶೇಷ ಆಜ್ಞಾ ಪ್ರಕಾರವಾಗಿ ಸಕಲರಲ್ಲೂ ನಿಂತು ಹಂಸ ಮಂತ್ರವನ್ನು ಜಪಿಸಿ ಪ್ರಾಣಶಕ್ತಿಯಾಗಿ ಪ್ರತಿಯೊಬ್ಬರಲ್ಲೂ ಉಸಿರಾಗಿ ನಿಂತು ಜ್ಞಾನ, ಭಕ್ತಿ, ವೈರಾಗ್ಯ ಮತ್ತು 10 ಗುಣಗಳನ್ನು ಪ್ರಸಾರ ಮಾಡುತ್ತಾ ಭಗವಂತನ ಸರ್ವೋತ್ತಮತ್ವವನ್ನು ವೇದಶಾಸ್ತ್ರ, ಪುರಾಣ ಮತ್ತು ಅನುಮಾನ ಮತ್ತು ಪ್ರತ್ಯಕ್ಷದಿಂದಲೇ ನಮಗೆ ತಿಳಿಸಿಕೊಡುತ್ತಿದ್ದಾರೆ. ಯಾವ ಕಾಲಕ್ಕೂ ಯಾವ ಜೀವರಿಗೂ ಈ ಪ್ರತ್ಯಕ್ಷದಿಂದಾಗಲಿ, ಅನುಮಾನದಿಂದಾಗಲಿ, ಆಗಮದಿಂದಾಗಲಿ ಸಂಶಯ ಉಂಟಾಗಬಾರದು. ಇದರಲ್ಲಿ ಅತ್ಯಂತ ಗಟ್ಟಿಯಾಗಿ ನಿಲ್ಲಬೇಕು ಎಂದೇ ಉದ್ದೇಶ ಮಾಡಿಕೊಂಡು ಸರ್ವಮೂಲ ಗ್ರಂಥದಲ್ಲಿ ಲೇಖನ ರೂಪದಲ್ಲಿ ಬರೆದುಕೊಟ್ಟಿದ್ದಾರೆ. ಇದು
ವಾಯುದೇವರ ಮೂರನೇ ರೂಪವಾದ ಶ್ರೀಮದಾನಂದ ನಮಗೆ ಮಾಡಿದ ಅತ್ಯಂತ ಉಪಕಾರ. ಇದನ್ನು ನಾವು ಎಷ್ಟು ಬಾರಿ ಸ್ಮರಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ಆಚಾರ್ಯ ಶ್ರೀಮದಾಚಾರ್ಯ ಸ್ವಂತಮೇ ಜನ್ಮ ಜನ್ಮನಿ ಎಂಬ ವ್ಯವಹಾರದಲ್ಲಿ ಗುರುಗಳನ್ನು ಪ್ರಾರ್ಥಿಸುವ ಬಗೆಯನ್ನು ತಿಳಿಸಲಾಗಿದೆ. ಇಷ್ಟಾದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರ ಪ್ರೇರಣೆಯಿಂದಲೇ ಇವರೆಲ್ಲರೂ ಕೆಲಸ ಮಾಡಿದ್ದಾರೆ. ಅವರ ಶಕ್ತಿಯಿಂದಲೇ, ಅವನು ಕೊಟ್ಟ ಸ್ವಾತಂತ್ರ್ಯ ಭಾಗದಿಂದಲೇ ಮಾಡಿದ್ದಾರೆ ಎಂದು ನಾವು ತಿಳಿಯಬೇಕು. ಅವನೇ ನಮ್ಮ ಬಿಂಬರೂಪನಾಗಿದ್ದಾನೆ. ಈ ಬಿಂಬನೇ ಪ್ರತಿಯೊಬ್ಬ ಜೀವರಲ್ಲೂ ಇದ್ದಾನೆ. ಆದ್ದರಿಂದ ಇದು ಬಿಂಬೋಪಾಸನೆಯೂ ಹೌದು, ವಿಶ್ವೋಪಾಸನೆಯೂ ಹೌದು. ಆದ್ದರಿಂದ ಈ ಸಮಸ್ತ ಬ್ರಹ್ಮಾಂಡದಲ್ಲಿ ನಾವು ಭಗವಂತನನ್ನು ಉಪಾಸನೆ ಮಾಡಿದರೆ ಮೋಕ್ಷದಲ್ಲಿಯೂ ಸಹ ಭಗವಂತನ ಉಪಾಸನೆ ಮಾಡುವುದಕ್ಕೆ ಅತ್ಯಂತ ಸುಲಭವಾಗುತ್ತದೆ. ಆದರೆಂದರೆ ಇದು ಮೋಕ್ಷಶಾಸ್ತ್ರ ಎಂದು ಹೆಸರು. ಶ್ರೀಮದಾನಂದ ತೀರ್ಥರು ನಮಗೆ ಕಳಿಸಿಕೊಟ್ಟಿರುವ ಶಾಸ್ತ್ರ ಕೇವಲ ಲೌಕಿಕ ಶಾಸ್ತ್ರವಲ್ಲ, ಅದು ಪಾರಮಾರ್ಥಿಕ ಶಾಸ್ತ್ರ. ಮೋಕ್ಷದಲ್ಲಿಯೂ ಇದೇ ಶಾಸ್ತ್ರ, ಇದೇ ಅರ್ಥ ಅನುಸಂಧಾನವನ್ನು ಮಾಡಿಕೊಳ್ಳಬೇಕು. ಅದಕ್ಕಾಗಿ ಜೀವನ ಕರ್ತೃತ್ವ ಅನ್ನೋದು ಅತೀ ಪ್ರಮುಖ ಘಟ್ಟವಾಗಿದೆ. ಇದನ್ನು ಪ್ರತಿಯೊಬ್ಬರು ಎಷ್ಟು ಸಾರಿ ಕೇಳಿದರೂ ನಮ್ಮ ಬುದ್ಧಿಗೆ ಅಂಟುವಂತೆ ನಾವು ಮತ್ತೆ ಮತ್ತೆ ಅದು ಆಲೋಚಿಸಿ ಗಟ್ಟಿ ಮಾಡಿಕೊಳ್ಳಬೇಕು. ಇದು ಭಗವಂತ ಅವರವರ ಬಿಂಬ ರೂಪದಲ್ಲಿರ್ತಕ್ಕಂಥ ಭಗವಂತನ ಉಪಾಸನೆ ಎನಿಸಿಕೊಳ್ಳುತ್ತದೆ. ನಾವು ಬಿಂಬನನ್ನು ಎಷ್ಟು ಚೆನ್ನಾಗಿ ತಿಳಿಯಲು ಪ್ರಯತ್ನ ಮಾಡುತ್ತೇವೆಯೋ, ಭಗವಂತ ನಮ್ಮ ಪ್ರಯತ್ನಕ್ಕೆ ಪುಷ್ಟಿಯನ್ನು ಕೊಟ್ಟು ನಮ್ಮ ಅರ್ಥ ಅನುಸಂಧಾನವನ್ನು ಗಟ್ಟಿ ಮಾಡುತ್ತಾನೆ. ತನ್ಮೂಲಕ ತನು ಶುದ್ಧಿಯಾಗಿ ಅಂತಃಕರಣ ಶುದ್ಧವಾಗಿ ಜನ್ಮ ಜನ್ಮಾಂತರದಲ್ಲಿ ಭಗವಂತ ದಿವ್ಯ ಪ್ರೋಕ್ಷವನ್ನು ಕೊಟ್ಟು ತನ್ನ ಸ್ವರೂಪವನ್ನು ನಮಗೆ ತೋರಿಸಿ ಮೋಕ್ಷವನ್ನೇ ಪಾಲಿಸುತ್ತಾನೆ ಎಂಬುದೇ ಮುಖ್ಯ ತಾತ್ಪರ್ಯ. ಆದ್ದರಿಂದ ನಮ್ಮ ಬಿಂಬಸನಾದ ಭಗವಂತನಿಗೆ ಹೇಗೆ ನಾವು ನೆನಪಿಸಿಕೊಳ್ಳುವುದು, ನಾವು ಏನನ್ನು ಹೇಗೆ ಅರ್ಚಿಸುವುದು ಅಂದರೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ ಎಂದು ವಿನಮ್ರವಾಗಿ ರಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಹರಿ ಓಂ, ಹರಿ ಓಂ, ಹರಿ ಓಂ.